ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೇ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ. ಆತ್ಮೀಯ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆಲ್ಲ ನಮಸ್ಕಾರ. ನಾನು ನಿಮ್ಮ ರಮೇಶ್. ಸಾಧನೆಯ ಮಾನದಂಡ ಯಾವುದು? ಆತ್ಮೀಯರೇ, ಬರೀ 3 ಅಕ್ಷರದ ಸಾಧನೆ ಎಂಬ ಪದದ ಹಿಂದೆ ಬೆಟ್ಟದಷ್ಟು ತಪಸ್ಸಿದೆ. ಈ ಬೆಟ್ಟ ಹತ್ತಬೇಕೆಂದರೆ ದಾರಿ ದುರ್ಮಾರ್ಗವಾಗಿದೆ. ಅಂದುಕೊಂಡಷ್ಟು ಸುಲಭದ್ದಲ್ಲ, ಹಾಗಂತ ಅಸಾಧ್ಯವೇನೂ ಅಲ್ಲ. ಬದಲಾದ ಕಾಲಘಟ್ಟದಲ್ಲಿ ಸಾಧನೆಯ ವ್ಯಾಖ್ಯಾನ ಮತ್ತು ವ್ಯಾಕರಣ ಬದಲಾಗಿದೆ. ಆತ್ಮೀಯರೇ, ಉನ್ನತ ಅಧಿಕಾರ, ಆರ್ಥಿಕ ಸಂಪತ್ತು, ಗಳಿಕೆ ಇವುಗಳೇ ಸಾಧನೆಯ ಮಾನದಂಡ ಎಂಬ ಭ್ರಮೆ ನಮ್ಮೆಲ್ಲರಲ್ಲಿ ಮನೆ ಮಾಡಿದೆ. ಜೊತೆಗೆ ಪ್ರಶಸ್ತಿ, ಪದವಿ, ಜನಪ್ರಿಯತೆ ಇವು ಪೂರಕ ಅಂಶ ಎಂಬ ಲೌಕಿಕ ನಂಬಿಕೆಯಲ್ಲಿ ನಾವು ಬದುಕುತ್ತಿದ್ದೇವೆ. ಆದರೆ ವಾಸ್ತವ ಸಾಧನೆ ಇದಲ್ಲ. ಯಾರಿಂದಲೂ ಯಾವುದೇ ನಿರೀಕ್ಷೆ ಇಟ್ಟುಕೊಳ್ಳದೆ ಸ್ಥಿತಪ್ರಜ್ಞೆಯಿಂದ ಸಮಷ್ಟಿ ಹಿತಕ್ಕಾಗಿ ಮಾಡುವ ನಿಷ್ಕಾಮ ಕರ್ಮವೇ ನಿಜವಾದ ಸಾಧನೆ. ಇದಕ್ಕೆ ಬೇಕಿರುವುದು ಮಾನಸಿಕ ಸದೃಢತೆ, ಸ್ವಾಭಿಮಾನದ ಜೊತೆಗೆ ಸರಳತೆ, ಸೃಜನಶೀಲತೆ ಮತ್ತು ಸಾವಿನ ಭಯದಿಂದ ಮುಕ್ತತೆ. ಬದುಕಿನಲ್ಲಿ ಉನ್ನತ ಕನಸು, ಗುರಿ ಇರಬೇಕು ಮತ್ತು ಆ ಗುರಿ ಮುಟ್ಟುವ ತುಡಿತವೂ ಬೇಕು. ಕನಸು ನನಸಾಗಿಸಲು ಸಾಗುವಂತಹ ಮಾರ್ಗವೇ ಸಾಧನಾ ಪಥ. ಈ ಪಥದಲ್ಲಿ ಸಾಗುವಾಗ ದೃಢ ಸಂಕಲ್ಪವೂ ಬೇಕು. ಅಂದುಕೊಂಡ ಗುರಿ ಮುಟ್ಟುವಲ್ಲಿ ವಿಳಂಬವಾದರೆ ಹಿಂದೇಟು ಮಾಡುವ ಯೋಚನೆ ಮಾಡಬಾರದು. ಸತತ ಯತ್ನ, ನಿರಂತರ ಪರಿಶ್ರಮದ ಮೂಲಕ ಗುರಿ ತಲುಪುವುದೊಂದೇ ನಮ್ಮ ಧ್ಯೇಯವಾಗಬೇಕು. ಒಂದು ವೇಳೆ ಎಲ್ಲಾದರೂ ಅಡೆತಡೆ ಬಂದಲ್ಲಿ ಅದನ್ನು ಆತ್ಮವಿಶ್ವಾಸದಿಂದ ಮೆಟ್ಟಿ ನಿಂತಲ್ಲಿ ಯಶಸ್ಸು ನಮ್ಮ ಕೈವಶ ಖಚಿತ. ಇದಕ್ಕೆ ಉತ್ತಮ ನಿದರ್ಶನವಾಗಿ ಹಲವು ಸಾಧಕರ ಪಟ್ಟಿ ನಮ್ಮೆದುರಿಗಿದೆ. ಒಲಿಂಪಿಕ್ಸ್ನಲ್ಲಿ ಸಾಧನೆ ಮಾಡಿರೋರಾಗಿರಬಹುದು, IAS, ಬಿಸ್ನೆಸ್, ಕಿರಿಯ ವಯಸ್ಸಿನಲ್ಲೇ ನ್ಯಾಯಾಧೀಶರಾಗಿರುವುದು, ಹೀಗೆ ಹಲವು ಕ್ಷೇತ್ರಗಳಲ್ಲಿ ಅಪರೂಪದ ಅನನ್ಯ ಸಾಧಕರನ್ನು ನಾವು ಕಾಣ್ತೇವೆ. ಮಾಧ್ಯಮಗಳಲ್ಲಿ ನಾವು ನೀವು ನೋಡಿದಂತೆ ಹಾಗೂ ಓದಿದಂತೆ ಈ ಸಾಧಕರ ಹಿಂದಿನ ಪರಿಶ್ರಮ, ಸಾಧನೆ ಅಷ್ಟಿಷ್ಟಲ್ಲ. ಮಾಡಿದ ಭಗೀರಥ ಯತ್ನಕ್ಕೆ ಯಾವುದೇ ಸಾಟಿ ಇಲ್ಲ. ಹಲವು ವರ್ಷಗಳ, ಹಲವು ಯತ್ನಗಳ ಸುದೀರ್ಘ ತಪಸ್ಸಿನ ಫಲವಾಗಿ ಅವರಿಂದು ಯಶಸ್ಸಿನ ರುಚಿ ಸವಿಯುವಂತಾಗಿದೆ. ಹೆತ್ತವರ ತ್ಯಾಗ, ಆಶೀರ್ವಾದದ ಜೊತೆ ಗಟ್ಟಿ ಹಾಗೂ ಸ್ವಸ್ಥ್ಯ ಮನೋಬಲದಿಂದ ಸಾಧನೆಯ ಶಿಖರವನ್ನೇರಿದ್ದಾರೆ. ಇವರಂತೆ ದೇಶದಲ್ಲಿ ಲಕ್ಷಾಂತರ ಆಕಾಂಕ್ಷಿಗಳು ಇದ್ದಾರೆ. ಅವರು ತಮ್ಮ ಪ್ರಯತ್ನವನ್ನು ಮಾಡಿದ್ದಾರೆ, ಇಂದಿಗೂ ಮಾಡುತ್ತಿದ್ದಾರೆ. ಎಲ್ಲರಿಗೂ ಒಮ್ಮೆಲೇ ಯಶಸ್ಸು ಸಿಗುವುದಿಲ್ಲ, ಹಾಗಂತ ಪ್ರಯತ್ನ ಬಿಡುವಂತಿಲ್ಲ. ಮರಳಿ ಯತ್ನವ ಮಾಡು ಎನ್ನುವಂತೆ ಮತ್ತೆ ಗುರಿಯತ್ತ ಚಿತ್ತ ಕೊಡಲೇಬೇಕು, ಪರಿಶ್ರಮ ಹಾಕಲೇಬೇಕು. ಈ ಮಧ್ಯೆ ಕೆಲವರು ಅಂದುಕೊಂಡಿದ್ದು ಆಗದಿದ್ದಾಗ ಅಥವಾ ವಿಳಂಬವಾದಾಗ ಹತಾಶೆಗೆ ಒಳಗಾಗುವುದು ಸಹಜ. ಇದು ಸರಿಯಲ್ಲ. ಸಾಧನೆಯ ಹಾದಿಯಲ್ಲಿ ಏಳು ಬೀಳುಗಳು, ಸೋಲು ಗೆಲುವುಗಳು ಸಹಜ. ಸೋಲೆ ಗೆಲುವಿನ ಸೋಪಾನ ಅಂದುಕೊಂಡು ಸಾಗಬೇಕು. ಮನಸ್ಸು ವಿಚಲಿತವಾಗದಂತೆ ನೋಡಿಕೊಂಡು ಮತ್ತೆ ಯತ್ನವ ಮಾಡಬೇಕು. ಸೋಲಿನ ಹತಾಶೆಯ ಸುಳಿಯಿಂದ ಹೊರಬರಬೇಕಿದೆ. ಯಾರೊಬ್ಬರೂ ಕೂಡ ಹುಟ್ಟಿನಿಂದ ಸಾಧಕರಲ್ಲ. ಆತ ಸುರಿಸುವ ಬೆವರು ಮತ್ತು ಪಡುವಂತಹ ಪರಿಶ್ರಮದ ಪ್ರಮಾಣದ ಮೇಲೆ ಸಾಧನೆಯ ಯಶಸ್ಸು ಅವಲಂಬಿಸಿದೆ. ಸಾಧನೆ ಯಾರೊಬ್ಬರ ವೈಯಕ್ತಿಕ ಸ್ವತ್ತಲ್ಲ. ಪ್ರಯತ್ನ ಮಾಡುವ ಪ್ರತಿಯೊಬ್ಬರಿಗೂ ಶ್ರಮಕ್ಕೆ ತಕ್ಕ ಸಿದ್ಧಿ ಸಿಕ್ಕೇ ಸಿಗುತ್ತದೆ. ವಾಮ ಮಾರ್ಗದಲ್ಲಿ ಪಡೆದಂತಹ ಸಿದ್ಧಿ ಸಾಧನೆಯ ಆಯುಷ್ಯ ಅತ್ಯಲ್ಪ ಮತ್ತು ಇದು ಸರಿಯೂ ಕೂಡ ಅಲ್ಲ. ಹಾಗಾಗಿ ಸಾಧನೆಯ ಮಾರ್ಗದಲ್ಲಿ ಸಾಗುವಾಗ ಎದುರಾಗುವಂತಹ ಅವಮಾನ, ಅನುಮಾನ ಎಲ್ಲದಕ್ಕೂ ಪರಿಹಾರ ಸಮಾಧಾನ. ಹಾಗಾಗಿ ಹೇಗೆ ಒಂದು ಬೆಟ್ಟವನ್ನು ಹತ್ತುವಾಗ ದಾರಿ ಸುಲಭ ಹಾಗೂ ಸ್ವಚ್ಛವಾಗಿರುವುದಿಲ್ಲವೋ ಹಾಗೆ ಸಾಧನೆಯ ಬೆಟ್ಟ ಹತ್ತುವಾಗ ಮುಳ್ಳುಗಳು ಸಿಗೋದು ಸಹಜ, ಅಡೆತಡೆಗಳು ಸಾಮಾನ್ಯ. ಕೆಲವೊಮ್ಮೆ ಎಂತಹದ್ದೇ ಮುಳ್ಳು ಚುಚ್ಚಿದರೂ ಕಿತ್ತೆಸೆದು ಸಾಗಬೇಕು. ಟೀಕೆ, ಟಿಪ್ಪಣಿಗಳು, ನಿಂದನೆಗಳು, ಅಸಹನೆ ಎಲ್ಲವೂ ಮಾಮೂಲು. ಗುರಿ ಛಲ ಅಚಲವಾಗಿರಬೇಕು.
ದಣಿವರಿಯದ ನಿರಂತರ ಶ್ರಮದಾಯಕ ದುಡಿಮೆ ನಮ್ಮದಾಗಬೇಕು. ಕೆಲವೊಮ್ಮೆ ಅನಿರೀಕ್ಷಿತ ಯಶಸ್ಸು ಸಿಗದಿದ್ದಾಗ ಜೀವನೋತ್ಸಾಹ ಕುಗ್ಗಬಾರದು. ಗೆಲುವಿನ ಭರವಸೆಯೊಂದಿಗೆ ಗಟ್ಟಿ ಹೆಜ್ಜೆ ಹಾಕಬೇಕು. ಸವಾಲುಗಳಿಗೆ ಸವಾಲು ಹಾಕುವ ಶಕ್ತಿ, ಸಾಮರ್ಥ್ಯ ಮತ್ತು ನೈತಿಕತೆ ನಮ್ಮದಾಗಬೇಕು. ನಮ್ಮಲ್ಲಿನ ಆತ್ಮವಿಶ್ವಾಸ ಎಂದಿಗೂ ಬತ್ತು ಹೋಗಬಾರದು. ಆಗ ಸಾಧನೆ ನಮ್ಮ ಕೈವಶವಾಗುತ್ತದೆ, ಬದುಕಿಗೊಂದು ಯಶಸ್ಸು ಸಿಗುತ್ತದೆ. ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಇಂತಹ ಅಂಶಗಳನ್ನು ಅರ್ಥ ಮಾಡಿಕೊಂಡು ಸಾಧನೆ ಅಂತಕ್ಕಂತಹದ್ದು ಅಷ್ಟು ಸುಲಭದ್ದಲ್ಲ. ಅದಕ್ಕೆ ಕಠಿಣ ಪರಿಶ್ರಮ, ಶ್ರದ್ಧೆ, ನಿಷ್ಠೆ, ಅನುಮಾನ, ಅಪಮಾನ ಎಲ್ಲವೂ ಕೂಡ ಆಗುತ್ತೆ. ಅವುಗಳೆಲ್ಲವನ್ನು ಮೆಟ್ಟಿ ನಿಂತು ಸಮಸ್ಯೆಗೆ ಪರಿಹಾರವನ್ನು ಕಂಡುಕೊಂಡು ನಾವು ಮುಂದೆ ಹೋದಾಗ ಮಾತ್ರ ನಮ್ಮ ಸಾಧನೆಯ ಶಿಖರ ಯಶಸ್ವಿದಾಯಕವಾಗಲಿಕ್ಕೆ ಸಾಧ್ಯವಾಗುವಂತಹದ್ದು. ಜೊತೆಗೆ ನಾವು ವಿಜಯದ ಮೆಟ್ಟಿಲನ್ನು ಹೇರಲಿಕ್ಕೆ ಸಾಧ್ಯವಾಗುವಂತಹದ್ದು ಅಂತಕ್ಕಂತಹ ಸಲಹೆಗಳೊಂದಿಗೆ ಇವತ್ತಿನ ಕಾರ್ಯಕ್ರಮಕ್ಕೆ ವಿರಾಮ ಹೇಳ್ತೇನೆ. ಮತ್ತೊಂದು ಕಾರ್ಯಕ್ರಮದ ಜೊತೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಸಾಧನೆಗೊಂದು ಸ್ಫೂರ್ತಿ. ಸಾಧಕರ ಸಾಧನೆಗಳ ಮೂಲಕ ದಾರಿ ತೋರುವ, ಸುವಿಚಾರಗಳ ಕುರಿತು ಮಾರ್ಗದರ್ಶನ ನೀಡುವ ಹಾಗೂ ಜ್ಞಾನವನ್ನು ಸಮೃದ್ಧಿಗೊಳಿಸುವ ವಿಶೇಷ ಕಾರ್ಯಕ್ರಮ. ತಪ್ಪದೆ ನೋಡಿ ಸಾಧನೆಗೊಂದು ಸ್ಫೂರ್ತಿ ಯೂಟ್ಯೂಬ್ ಚಾನಲ್. ಇದು ಸಾಧನೆಗೆ ಪ್ರೇರಣೆಯ ಧ್ವನಿ.